Hi, I am Kaviraj from scoringtarget.com. In today's session, we are going to discuss about how to answer in OMR sheet. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು OMR ಶೀಟ್ ತುಂಬತಕ್ಕಂಥ ಒಂದು ಟೆಕ್ನಿಕ್ಸನ್ನು ಹೇಳ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ಕೇಳ್ತಿದ್ರು, ಸರ್ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ OMR ಶೀಟಲ್ಲಿ ನಾವು ಯಾವ ಥರ ಆನ್ಸರನ್ನು ಫಿಲಪ್ ಮಾಡಬೇಕು ಅಂತ. ಸೊ ನೋಡಿ, ಇಲ್ಲಿ 3 ಪ್ರಮುಖವಾದ ಟೆಕ್ನಿಕ್ ಇವೆ. ಆ ಟೆಕ್ನಿಕ್ ಯಾವುದು? ಯಾಕಂದರೆ ಕೆಲವೊಂದು ಬಾರಿ ನಮಗೆ ಆನ್ಸರ್ ಗೊತ್ತಿರೋದಿಲ್ಲ, ಎಷ್ಟೋ ಪಾಠದಿಂದ ನಮಗೆ ಡಿಫಿಕಲ್ಟ್ ಕ್ವಶನ್ ಕೂಡ ಬಂದಿರ್ಬೋದು. ಸೊ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೂ ಕೂಡ ನಾವು ಯಾವ ಥರ ಉತ್ತರವನ್ನು ನಾವು OMR ಶೀಟಲ್ಲಿ ಸೇಡ್ ಮಾಡಬೇಕು ಅಂತಕ್ಕಂಥ ಒಂದು ಈಸಿಯಾದ ಒಂದು 3 ಮೆಥಡನ್ನು ಹೇಳ್ತೀನಿ. ಈ 3 ಮೆಥಡನ್ನು ಕೇರ್ಫುಲ್ಲಾಗಿ ಫಾಲೋ ಅಪ್ ಮಾಡಿ. ಯಾಕಂದರೆ ಈ SSLC ಎಕ್ಸಾಮಲ್ಲಿ ಈ ಬಾರಿ ನಮಗೆಲ್ಲ ಗೊತ್ತಿದೆ, OMR ಶೀಟ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದೊಂದು OMR ಶೀಟನ್ನು ಸಪ್ರೇಟಾಗಿ ಕೊಟ್ಟಿರ್ತಾರೆ. ಸೊ ನೀವಲ್ಲಿ ಏನು ಮಾಡಬೇಕಾಗಿಲ್ಲ, ಜಸ್ಟ್ ನಿಮ್ಮ ಒಂದು ನಿಮ್ಮ ಸಿಗ್ನೇಚರ್ ಮಾಡಿದರೆ ಸಾಕು, ನಿಮ್ಮ ಕೆಲಸ ಅಲ್ಲಿ ಮುಗಿದೋಯ್ತು. ಉಳಿದೆಲ್ಲ ನಿಮ್ಮ ಆನ್ಸರ್ಗನ್ನು ಟಿಕ್ ಮಾಡ್ತಕ್ಕಂಥದ್ದು. ಓಕೆ, ನಾವೇನೋ ಆನ್ಸರ್ ಗೊತ್ತಿದ್ದರೆ ನಾವು ಆನ್ಸರ್ಗನ್ನು OMR ಶೀಟಲ್ಲಿ ಸೇವ್ ಮಾಡ್ಬೋದು. ನಮ್ಗೆ ಆನ್ಸರೇ ಗೊತ್ತಿಲ್ಲ, ಸೊ ಏನು ಮಾಡಬೇಕು? ಆನ್ಸರ್ ಗೊತ್ತಿಲ್ಲ ಅಂದಾಗ ಕೆಲವೊಂದು ನಮ್ಗೆ ಈ OMR ಶೀಟ್ ತುಂಬತಕ್ಕಂಥದ್ದು ಎಕ್ಸಾಮ್ ಆಗಿರ್ಬೋದು, ಅಥವಾ ಈ ಮಲ್ಟಿಪಲ್ ಚಾಯ್ಸ್ ತಕ್ಕಂಥ ಒಂದು ಎಕ್ಸಾಮ್ಗಳಾಗಿರ್ಬೋದು. ಈ ಎಕ್ಸಾಮ್ಗಳಿಗೆ ತನ್ನದೇ ಆದಂಥ ಕೆಲವೊಂದು ಟೆಕ್ನಿಕ್ಸ್, ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಆ ವೀಕ್ನೆಸ್ ಪಾಯಿಂಟ್ ಏನಂತ ನಾವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಾವು ಅಂದ್ಕೊಂಡ ಒಂದು ಯಶಸ್ಸನ್ನು ಸಾಧಿಸ್ಬೋದು. ನೋಡಿ, ಈಗ ಒಬ್ಬ ವ್ಯಕ್ತಿ ನನಗಿಂತಲೂ ಸ್ಟ್ರಾಂಗ್ ಆಗಿದ್ದಾನೆ, ಹೌದಾ? ಸೊ ಆ ವ್ಯಕ್ತಿಗೆ ಮೀರಿ ನಾನು ಬೆಳಿಬೇಕು, ಆ ವ್ಯಕ್ತಿಯನ್ನು ಹಿಂದೆ ಹಾಕಬೇಕಂದ್ರೆ ಮೊದಲು ನಾವು ಆ ವ್ಯಕ್ತಿಯ ವೀಕ್ನೆಸ್ ಪಾಯಿಂಟ್ ಏನಿದೆ, ಆಯಿತಾ, ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ, ಅವನ ಬಳಿದಂಥ ಸ್ಪೆಷಲ್ ಕ್ವಾಲಿಟಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಆ ವೀಕ್ನೆಸ್ ಪಾಯಿಂಟ್ ಅರ್ಥ ಆದಾಗ ನಾವು ಅವನಕ್ಕಿಂತಲೂ ಮುಂದೆ ಹೋಗ್ಬೋದು. ಅದೇ ಸೇಮ್ ಟೆಕ್ನಿಕನ್ನು ಕೂಡ ನಾವು OMR ಶೀಟ್ ತುಂಬಲ್ತು ಕೂಡ ಮಾಡ್ಬೋದು. ಸೊ ಏನು ಮಾಡ್ಬೋದು? ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ 3 ಟೆಕ್ನಿಕ್ ಇವೆ. 3 ಟೆಕ್ನಿಕ್ಗೆ ಸಂಬಂಧಪಟ್ಟಂತೆ ನಾನು ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ. ಬೇರೆ ಬೇರೆ ವಿಷಯದ ಪ್ರಶ್ನೆಗಳನ್ನ ಒಂದು 2-3 ಎಕ್ಸಾಂಪಲನ್ನು ತೆಗೆದುಕೊಂಡು ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಕೇರ್ಫುಲ್ಲಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ ಇದೆ. ನೀವೆಲ್ಲ ಇಲ್ಲಿವರೆಗೆ ತುಂಬ ಕಷ್ಟಪಟ್ಟು ಕ್ವಿಜ್ಗಳನ್ನ ಓದಿದ್ದೀರಾ, ಎಲ್ಲ ಪಾಠವನ್ನು ಕಲ್ತ್ಕೊಂಡಿದ್ದೀರಾ. ಬಟ್ OMR ಶೀಟ್ ತೆಗೆತಕ್ಕಂಥ ಒಂದು ಟೆಕ್ನಿಕ್ಸ್ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ವೀಕ್ನೆಸ್ ಪಾಯಿಂಟ್ ಏನಿದೆ ಅರ್ಥ ಮಾಡ್ಕೋಬೇಕು. ಯಾವಾಗ ನಮಗೊಬ್ಬ ಎದುರಾಳಿ ವ್ಯಕ್ತಿಯ ವೀಕ್ನೆಸ್ ಪಾಯಿಂಟ್ ಗೊತ್ತಾಗುತ್ತೋ ಆವಾಗ ಮಾತ್ರ ನಾವು ಯುದ್ಧದಲ್ಲಿ ಗೆದಿಬೋದು. ಈ ಎಕ್ಸಾಮ್ ಅನ್ನೋದು ಕೂಡ ಒಂದು ಯುದ್ಧ. ಈ ಯುದ್ಧದಲ್ಲಿ ಎದುರಾಳಿಯ ನಾವು ವೀಕ್ನೆಸ್ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎದುರಾಳಿ ಅಂದರೆ ಯಾರು? OMR ಶೀಟ್. ಓಕೆ, ನೋಡಿ, ನಾನು ಟೆಕ್ನಿಕ್ಸ್ ಯಾವ್ಯಾವ ಅಂದರೆ 3 ಟೆಕ್ನಿಕ್ ಇವೆ. ಒಂದೇದು ಎಲಿಮಿನೇಷನ್ ಮೆಥಡ್ ಅಂತ. ಸೊ ಎಲಿಮಿನೇಷನ್ ಮೆಥಡ್ ಅಂದ್ರೇನು? ಆ ಒಂದು ಟೆಕ್ನಿಕ್ ಪ್ರಕಾರ ನಾವು OMR ಶೀಟ್ನ ಆನ್ಸರ್ಗನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತಕ್ಕಂಥದ್ದು ಒಂದನೇ ಟೆಕ್ನಿಕ್ಸ್. ಇನ್ನು ಎರಡನೇ ಟೆಕ್ನಿಕ್ಸ್ ಯಾವುದಂದರೆ ಮೋಸ್ಟ್ ಪ್ರಾಬೆಬಲ್ ಆನ್ಸರಿಂಗ್ ಮೆಥಡ್ ಅಂತ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ಮತ್ತು ಅಲ್ಲಿ ಟ್ರಿಕ್ಸ್ ಏನಿದೆ ಅಂತ ಸೆಕೆಂಡಲ್ಲಿ ಹೇಳ್ತೀನಿ. ಇನ್ನು ಥರ್ಡಲ್ಲಿ ಬ್ಲೈಂಡ್ ಆನ್ಸರಿಂಗ್ ಮೆಥಡ್ ಅಂತ ಒಂದಿದೆ. ಈ 3 ಮೆಥಡ್ಗಳ ಬಗ್ಗೆ ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಸೊ ಪೇಷನ್ಸನ್ನು ಇಟ್ಕೊಳ್ಳಿ, ಯಾಕಂದರೆ ಈ ವಿಡಿಯೋ ನೋಡಬೇಕಂದ್ರೆ ಟೈಮ್ ಜಾಸ್ತಿ ಇದೆ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಇದು ಯಾವುದೇ ಕ್ವಿಝ್ ಅಲ್ಲ, ಯಾವುದೇ ಪಾಠದ ಪ್ರಶ್ನೋತ್ತರ ಅಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಷ್ಟು ನಿಮಿಷಗಳ ವೇಸ್ಟ್ ಆಗೋದ್ರಿಂದ ನಿಮಗೆ ಲಾಸ್ ಅಂತೂ ಇಲ್ಲ, ಒಳ್ಳೆಯದನ್ನು ಕಲ್ತ್ಕೋತೀರಾ. ಈ ವಿಡಿಯೋ ಮುಗಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓ ಈ ಥರನೂ ಇರುತ್ತಾ ಅಂತ ಗೊತ್ತಾಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡಿ. ಈಗ ನಾನು ಮೊದಲನೇದು ಹೇಳ್ಕೊಡ್ತಾ ಇದ್ದೀನಿ ಯಾವುದಂದರೆ ಎಲಿಮಿನೇಷನ್ ಮೆಥಡ್. ಸೊ ಏನಿದೆ ಎಲಿಮಿನೇಷನ್ ಮೆಥಡ್? ನಾನಿಲ್ಲಿ ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ. ಸೊ ಎಲಿಮಿನೇಷನ್ ಮೆಥಡ್ ಅಂದರೆ ಏನಂದರೆ, ಕೊಟ್ಟಂಥ 4 ಆಪ್ಷನ್ಸ್ಗಳಲ್ಲಿ ಒಂದೊಂದನ್ನು ತೆಗಿತಾ ಹೋಗಬೇಕು. ಒಂದು ಪ್ರಶ್ನೆ ಇರ್ತದೆ, ಕೆಳಗಡೆ ABCD ಅಂತ 4 ಆಪ್ಷನ್ಸ್ ಇರುತ್ತೆ. ಸೊ 4 ಆಪ್ಷನ್ಸ್ಗಳಲ್ಲಿ ಮೊದಲನೇದಾಗಿ ನಾವು ಯಾವುದು ಆನ್ಸರ್ ಆಗೋದಿಲ್ವೋ ಅದನ್ನು ಹೊಡೆದು ಹಾಕಬೇಕು. ತಿಳಿತಾ? ನೋಡಿ, ನಮಗೀಗ ಆನ್ಸರ್ ಗೊತ್ತಿಲ್ಲ, ಒಂದು ಯಾವುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಶ್ನೆ ಉತ್ತರ ನಮ್ಗೆ ಗೊತ್ತಿಲ್ಲ, ಹೌದಾ? 4 ಆಪ್ಷನ್ಸನ್ನು ನೋಡ್ಕೋಬೇಕು. ಆ ಪ್ರಶ್ನೆ ಉತ್ತರ ಯಾವುದು ಆಗೋದಿಲ್ವೋ ಅದನ್ನು ಮೊದಲು ತೆಗಿಬೇಕು, ಅದನ್ನು ಬಿಟ್ಬಿಡಬೇಕು. ತೆಗಿಬೇಕಂದ್ರೆ ಇದನ್ನು ಬೇರೆ ಏನು ಮಾಡಬಾರ್ದು, ಬಿಟ್ಬಿಡಬೇಕು. ಎ ನೋಡಬೇಕು, ಎ ನಡುತ್ತಾ, ಓಕೆ ಬಿಟ್ಬಿಡಿ. ಬಿ ನೋಡಿ, ಅದು ಸರಿ ಇದ್ದರೆ ಓಕೆ, ಇಲ್ಲಾಂದರೆ ಬಿಟ್ಬಿಡಿ. ಈ ಥರ ಬಿಟ್ಬಿಡಿ ಮೆಥಡ್ ಏನಿದೆ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಏನಂತೀವಿ? ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲಿಮಿನೇಷನ್ ಮೆಥಡ್ ಟೆಕ್ನಿಕಲಿ ನಾವು ಯಾವ ಥರ ಆನ್ಸರನ್ನು ಟಿಕ್ ಮಾಡ್ಬೋದು ಮತ್ತು ಯಾವ ಥರ ನಾವು ಸ್ಕೋರನ್ನು ಈಸಿಯಾಗಿ ಮಾಡ್ಬೋದು. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ದರ್ಶನ್ ಈಸ್ ಡ್ಯಾಶ್ ಡ್ಯಾಶ್ ಬ್ರೈಟೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ನೀವು ಇಲ್ಲಿ ಪ್ರಶ್ನೆ ಕೂಡ ನೋಡ್ತಾ ಇದ್ದೀರಾ. ಇಲ್ಲಿ ದರ್ಶನ್ ಈಸ್ ಡ್ಯಾಶ್ ಡ್ಯಾಶ್ ಬ್ರೈಟೆಸ್ಟ್ ಬಾಯ್ ಇನ್ ದ ಕ್ಲಾಸ್.
ಚೂಸ್ ದಿ ಸೂಟೇಬಲ್ ಆರ್ಟಿಕಲ್, ಸೂಕ್ತವಾದ ಆರ್ಟಿಕಲನ್ನು ಫಿಲಪ್ ಮಾಡಿ ಅಂತ ಇದೆ. ಆಪ್ಷನ್ ಎ ಆ್ಯನ್, ಆಪ್ಷನ್ ಬಿ ಎ, ಆಪ್ಷನ್ ಸಿ ದ, ಡಿ ನೋ ಆರ್ಟಿಕಲ್ ಅಂತ 4 ಆಪ್ಷನ್ಸ್ ಇವೆ. ಸೊ ನಮಗೆ ಈ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಿಲ್ಲ ಅಂದ್ಕೊಳ್ಳಿ. ಓಕೆ, ನಮಗೆ ಈಸಿಯಾಗಿದೆ, ನಿಮ್ಗೆ ಗೊತ್ತಾಗಿರ್ಬೋದು, ಕೆಲವರಿಗೆ ಓದೋರಿಗೆ ಒಳ್ಳೆ ಎಕ್ಸಲೆಂಟ್ ಇದ್ದಂಥ ಸ್ಟೂಡೆಂಟಿಗೆ ಗೊತ್ತಾಗಿರುತ್ತೆ. ಬಟ್ ಟೆಕ್ನಿಕ್ಸ್ ಹೇಳ್ತಾ ಇದ್ದೀನಿ, ಒಂದು ಮಾಡೆಲ್ ಅಷ್ಟೇ. ಇಲ್ಲಿ ನೋಡಿ, ನಾವು ಎಲಿಮಿನೇಷನ್ ಮೆಥಡ್ ಅಂದರೆ ಏನು ಮಾಡಬೇಕು, ಯಾವ ಆಪ್ಷನ್ಸ್ನ ಆನ್ಸರ್ ಸರಿ ಇಲ್ಲ ಅನ್ನೋದನ್ನು ತೆಗೆದು ಬಿಡಬೇಕು. ನೋಡಿ, ಪ್ರಶ್ನೆಯಲ್ಲಿ ದರ್ಶನ್ ಈಸ್ ಡ್ಯಾಶ್ ಡ್ಯಾಶ್ ಆದಮೇಲೆ ಬ್ರೈಟೆಸ್ಟ್ ಅಂತ ಬಂದಿದೆ. ಸೊ ಇಲ್ಲಿ ಒಂದು ಆರ್ಟಿಕಲ್ ಅಂತೂ ಇದೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಆಪ್ಷನ್ ಡಿ ಏನಿದೆ, ನೋ ಆರ್ಟಿಕಲ್ ಅಂತ ಇದೆ. ಸೊ ಇಲ್ಲಿ ನೋ ಆರ್ಟಿಕಲ್ ಅಂತ ಆಗೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ಆರ್ಟಿಕಲ್ ಅಂತೂ ತುಂಬಲೇಬೇಕು. ನಮ್ಮ ಎಕ್ಸಾಮಲ್ಲಿ ಆರ್ಟಿಕಲ್ ಇದ್ದಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸೇ ಕೇಳ್ತಾರೆ. ಸೊ ಆಪ್ಷನ್ ಡಿ ಅಂತೂ ಆಗೋದಿಲ್ಲ, ಅದನ್ನು ಬಿಟ್ಬಿಡಿ. ಇದಕ್ಕೆ ನಾವು ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಎಲಿಮಿನೇಷನ್ ಮೆಥಡ್ ಏನೋ ಒಂದೊಂದಾಗಿ ತೆಗಿತಾ ಹೋಗೋದು. ಡಿ ಹೋಯಿತು. ಈಗ ನಮ್ಗೆ ಉಳಿದಿದ್ದು ಯಾವುದು, ಎ ಬಿ ಸಿ 3 ಮಾತ್ರ ಉಳಿದು. ಸೊ ನೆಕ್ಸ್ಟ್ ನೋಡಿ, ಆಪ್ಷನ್ ಎ ನೋಡಿ, ಆ್ಯನ್ ಅಂತ ಇದೆ. ಸೊ ನಾವು ಆ್ಯನ್ ಹಾಕಬೇಕಂದ್ರೆ ಈ ಬ್ರೈಟ್ ಅಂತಕ್ಕಂಥದ್ದು ಏನಿದೆ, ಓವೆಲ್ ಸೌಂಡ್ದಿಂದ ಬಿಗಿನಿಂಗ್ ಆಗ್ತಾ ಇಲ್ಲ. ಆ್ಯನ್ ಅನ್ನೋ ಆರ್ಟಿಕಲ್ ಯಾವಾಗ ಯೂಸ್ ಮಾಡ್ತೀವಿ ನಾವು, ಎ ಇ ಐ ಓ ಯು ಅಂತಕ್ಕಂಥ ಓವೆಲ್ ಸೌಂಡ್ ಇದ್ದಾಗ ಮಾತ್ರ ನಾವು ಆ್ಯನ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ಬ್ರೈಟ್ ಅನ್ನೋದು ಅದು ಓವೆಲ್ ಸೌಂಡ್ ಇಲ್ಲ. ಸೊ ನಾವು ಆ್ಯನ್ ಕೂಡ ಆಗೋದಿಲ್ಲ. ಅಂದರೆ ಏನು ಹೋಯಿತು, ಡಿನೂ ಹೋಯಿತು. ನಮ್ಗೆ ಉಳಿದಿರೋದು 2 ಆಪ್ಷನ್ ಬಿ ಮತ್ತು ಆಪ್ಷನ್ ದ. ನೋಡಿ, ಇದು ಎಲಿಮಿನೇಷನ್ ಮೆಥಡ್ 2 ಹೋದು. ಈಗ 2 ಹೋದು. 2ದಾಗ ಒಂದು ಟಿಕ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗ್ಬೋದು. ನಿಯರ್ ಬಂದೀವಿ ನಾವೀಗ. ಎ ಹಚ್ಬೇಕಂತಿದ್ವಿ, ದರ್ಶನ್ ಈಸ್ ಅ ಬ್ರೈಟೆಸ್ಟ್ ಬಾಯ್ ಅಂತ ಹಚ್ಬೋದು, ಅಥವಾ ದ ಬ್ರೈಟೆಸ್ಟ್ ಬಾಯ್ ಅಂತ ಹಚ್ಬೋದು. ಸೊ ನಾವಿಲ್ಲಿ ಏನು ಮಾಡೋಕ್ಕೆ ಅಂದರೆ ಆಪ್ಷನ್ ಬಿ ನೋಡಿ, ಎ ಅಂತ ಇದೆ. ಸೊ ಎ ಹಚ್ಚಬೇಕಂದ್ರೆ ಆ ವರ್ಡ್ ಬರೀ ಬ್ರೈಟ್ ಅಂತಿಲ್ಲ, ಬ್ರೈಟೆಸ್ಟ್ ಅಂತ ಇದೆ. ಬರೀ ಬ್ರೈಟ್ ಇದ್ದರೆ ನಾವು ಎ ಹಚ್ಬೋದಾಗಿತ್ತೇನೋ, ಬರೀ ಬ್ರೈಟೆಸ್ಟ್ ಅಂತ ಇದೆ. ಸೊ ಏನೂ ಆಗೋದಿಲ್ಲ. ನೋಡಿ, ಎ ಆಗೋದಿಲ್ಲ, ಬಿ ಆಗೋದಿಲ್ಲ, ಡಿ ಆಗೋದಿಲ್ಲ. ಉಳಿತು ಯಾವುದು, ಆಪ್ಷನ್ ಸಿ ಉಳಿತು. ಸೊ ಆಪ್ಷನ್ ಸಿ ದ ಅಂತ ಇದೆ. ಸೊ ಅಲ್ಲಿ ಆರ್ಟಿಕಲ್ ದ ಬಳಸಿದರೆ 1 ಅಂಕ ಖಚಿತವಾಗಿ ಪಡ್ಕೊಂಡ್ರಿ. ನೋಡಿ, ದಿಸ್ ಈಸ್ ನಾವು ಈ ಒಂದು ಮೆಥಡನ್ನು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಗೊತ್ತಾಗಿದೆ ಅನ್ಕೋತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಒಂದು ಎಕ್ಸಾಂಪಲ್ ಮೇಲೆ ನಿಮ್ಗೆ ಅರ್ಥ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನಂಬರ್ 2. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ. ಇದು ಸಮಾಜ ವಿಜ್ಞಾನದಿಂದ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಡ್ಯಾಶ್ ಡ್ಯಾಶ್. ಆಪ್ಷನ್ ಎ 1947, ಆಪ್ಷನ್ ಬಿ 1857, ಆಪ್ಷನ್ ಸಿ 1919, ಡಿ 1905 ಅಂತ ಇದೆ. ಸೊ ಇಲ್ಲಿ 5 ವರ್ಷಗಳು ಕೊಟ್ಟಿದ್ದಾರೆ. ನಮಗೆ ಇಯರ್ ಕೊಟ್ಟಾಗ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಸೊ ನಾವು ಇಯರ್ಗಳನ್ನ ಯಾವ ಥರ ನೆನ್ಪಿಟ್ಕೋಬೋದು ಅಂತ. ಸೊ ನೋಡಿ, ಇಲ್ಲಿ ಕೂಡ ನಾವು ಎಲಿಮಿನೇಷನ್ ಮೆಥಡನ್ನು ಅಪ್ಲೈ ಮಾಡಿ ನೋಡೋಣ. ಒಂದೊಂದಾಗಿ ನಾವು ತೆಗಿತಾ ಹೋಗಬೇಕು. ಈಗ ಆಪ್ಷನ್ ಎ ನೋಡಿ, 1947 ಅಂತ ಇದೆ. ಸೊ ಆಪ್ಷನ್ 1947 ಅಂದಾಗ ನಮ್ಗೆ ಏನು ನೆನಪಿರುತ್ತೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ. ಬಟ್ ನಮಗೆ ಪ್ರಶ್ನೆ ಏನು ಕೇಳಿದರೆ, ಪ್ರಥಮ ಸ್ವಾತಂತ್ರ್ಯ ನಡೆದಿದ್ದು ಕೇಳಿದ್ದಾರೆ. ಸೊ ಆಪ್ಷನ್ ಎ ಅಂತೂ ಆಗೋದಿಲ್ಲ. ಓಕೆ, ಬಿಟ್ಬಿಡಿ. ಆಪ್ಷನ್ ಬಿ ನೋಡೋಣ. ಆಮೇಲೆ ಸಿ ನೋಡಿ, ಆಪ್ಷನ್ ಸಿ 1919 ಇದೆ. ಸೊ ಇತಿಹಾಸದಲ್ಲಿ ನಾವು 1919 ನೋಡಿದಾಗ ನಮ್ಗೆ ಏನು ನೆನಪಿರುತ್ತೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆ ಒಂದು ನಡೆದಂಥ ಘಟನೆ ಇದೆ. ಹೌದಾ? ಸೊ ನಮ್ಗೆ ಕೇಳಿದ ಪ್ರಶ್ನೆ ಬೇರೆ ಇದೆ, ಜಲಿಯನ್ ವಾಲಾಬಾಗ್ ಕೇಳಿಲ್ಲ. ಸೊ ಆಪ್ಷನ್ ಸಿನೂ ಬಿಟ್ಬಿಡಿ. ಈಗ ಡಿಗೆ ಬಂದಾಗ 1905 ಅಂತ ಇದೆ. ಸೊ 1905 ಅಂದಾಗ ನಿಮ್ಮ ಪಾಠದಲ್ಲಿ ಯಾವುದಿದೆ, ಬಂಗಾಳದ ವಿಭಜನೆ ಇದೆ. ಹೌದಾ? ಸೊ ನಮಗೆ ಪ್ರಶ್ನೆ ಬಂಗಾಳದ ವಿಭಜನೆ ಬಗ್ಗೆ ಕೇಳಿಲ್ಲ. ಅಂದರೆ ಆಪ್ಷನ್ ಏನೂ ಆಗೋದಿಲ್ಲ, ಸಿನೂ ಆಗೋದಿಲ್ಲ, ಡಿನೂ ಆಗೋದಿಲ್ಲ. ಅಂದರೆ ಉಳಿತು ಯಾವುದು, ಆಪ್ಷನ್ ಬಿ ಉಳಿತು. ಸೊ ಆಪ್ಷನ್ ಬಿಯನ್ನು ಟಿಕ್ ಮಾಡಿದ್ರೆ ಸಾಕ್ರಿ, 1 ಅಂಕ ಫಿಕ್ಸ್. ಹೇಗಿದೆ ಟೆಕ್ನಿಕ್? ತುಂಬ ಈಸಿಯಾಗಿದೆ, ತುಂಬ ಸಿಂಪಲ್ ಆಗಿದೆ. ಟೆಕ್ನಿಕನ್ನು ಫಾಲೋಅಪ್ ಮಾಡಿದರೆ ಡೆಫಿನೆಟಾಗಿ ನೀವು ಅಂಕವನ್ನು ಹಿಂಗೆ ಪಡ್ಕೋಬೋದು. 40ಗೆ 40 ನೋ ಡೌಟ್. ಓಕೆ, ಇದು ಎಲಿಮಿನೇಷನ್ ಮೆಥಡ್ನ ಒಂದು ಟೆಕ್ನಿಕ್. ಓಕೆ, ಈಸಿಯಾಗಿದೆ ಅನ್ಕೋತೀನಿ, ಅರ್ಥ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಯೂಸ್ಫುಲ್ ಅನಿಸಿದರೆ ಕಾಮೆಂಟಲ್ಲಿ ಹೇಳ್ತಾ ಇರಿ ಎಲಿಮಿನೇಷನ್ ಮೆಥಡ್ ಹೇಗೆ ಅನ್ನಿಸ್ತು ಅಂತ. ಓಕೆ, ನಾವೀಗ 2ನೇ ಟೆಕ್ನಿಕ್ ಹೋಗ್ತಾ ಇದ್ದೀವಿ. 2ನೇ ಟೆಕ್ನಿಕ್ ಇದಕ್ಕಿಂತಲೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಎಲಿಮಿನೇಷನ್ ಮೆಥಡಲ್ಲಿ ನಮ್ಗೆ ಕೆಲವೊಂದು ಐಡಿಯಾ ಬೇಕಾಗುತ್ತೆ. ನಾವು ಸ್ವಲ್ಪ ಓದಿದರೆ ಅದು ಅಪ್ಲೈ ಆಗುತ್ತೆ. ಬಟ್ ನಾವು ಏನೂ ಓದೇ ಇಲ್ಲ ಅಂದರೆ ಅರ್ಥ ಏನು, ಓದಿರ್ತೀರ ಬಟ್ ನನಗೆ ಅದು ಪ್ರಶ್ನೆ ಉತ್ತರ ಬರ್ತಾ ಇಲ್ಲ. ಸೊ ಅದು 2ನೇ ಟೆಕ್ನಿಕ್ ಏನಿದೆ ಅಂದರೆ ಮೋಸ್ಟ್ ಪ್ರಾಬೆಬಲ್ ಆನ್ಸರ್ ಮೆಥಡ್. ಯಾವುದು? ಮೋಸ್ಟ್ ಪ್ರಾಬೆಬಲ್ ಆನ್ಸರಿಂಗ್ ಮೆಥಡ್ ಅಂತ ಇರುತ್ತೆ. ಮೋಸ್ಟ್ ಪ್ರಾಬೆಬಲ್ ಅಂದರೆ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಅತಿ ಸಮೀಪವಾದ ಉತ್ತರ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ದೂರದ ಆನ್ಸರ್ ಇದ್ದರೆ ಅದನ್ನು ಸ್ವಲ್ಪ
ಬದಿಗಿಡಿ ಆನ್ಸರ್ ಆಪ್ಷನನ್ನು. ಸಮೀಪ ಯಾವುದಾಗುತ್ತೆ ಅದನ್ನು ಚೂಸ್ ಮಾಡೋದೇ ಮೋಸ್ಟ್ ಪ್ರಾಬೆಬಲ್ ಮೆಥಡ್, ಆನ್ಸರ್ ಮೆಥಡ್ ಅಂತ ಹೇಳ್ತೀವಿ. ಇದು ಎರಡನೇ ಟೆಕ್ನಿಕ್. ನೋಡಿ, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಕೊಟ್ಟಾಗ ಮಾತ್ರ ಅರ್ಥ ಆಗುತ್ತೆ. ಯಾಕಂದರೆ ಟೈಟಲ್ ಹೇಳಿದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಏನಿದು ಮೋಸ್ಟ್ ಪ್ರಾಬೆಬಲ್ ಮೆಥಡ್ ಆನ್ಸರ್ ಅಂತ ಏನಂತಂದರೆ ಸರ್ ಅಂತ ಅನಿಸ್ಬೋದು. ಅನಿಸ್ತಾ ಇದೆನಾ? ಓಕೆ, ಅನ್ಕೋಬೇಡಿ. ನಾನು ಅದಕ್ಕೆ ಎಕ್ಸಾಂಪಲ್ಸನ್ನು ಯಾಕೆ ತೆಗೆದುಕೊಂಡು ಬಂದಿದ್ದೇನೆ, ಓವರಲಾಗಿ ಹಾಗೆ ಮೆಥಡ್ ಹೇಳ್ಬೋದು. ನೋಡಿ, 3 ಮೆಥಡ್ ಇವೆ, ಹಿಂಗೆ ಮಾಡಿ ಹಂಗೆ ಮಾಡಿ ಸ್ಕೋರ್ ಮಾಡಿ ಅಂತ ಹೇಳಿ ಜೈ ಹಿಂದ್ ಹೇಳ್ಬೋದು. ಬಟ್ ಆ ಥರ ಹೇಳೋದು ನನ್ನ ಸಿಸ್ಟಮ್ ಅಲ್ಲ. ನಾನು ಏನಾದರೂ ಹೇಳ್ತೀನಿ ಅಂದರೆ ಅಥೆಂಟಿಕ್ಕಾಗಿ ಹೇಳ್ತೀನಿ, ಸೈಕಲಾಜಿಕಲ್ಲೇ ಹೇಳ್ತೀನಿ, ಸೈಂಟಿಫಿಕ್ ಬೇಸನ್ನು ಇಟ್ಕೊಂಡು ಹೇಳ್ತೀನಿ. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಅಟೆಂಪ್ಟ್ ಆದಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ಅನುಭವಿಸಿ ಬಂದ ಇದ್ದೀನಿ. ಸೊ ಆ ಒಂದು ಆಧಾರ ಮೇಲೆ ಹೇಳ್ತೀನಿ. ಆ ಒಂದು ಆಧಾರ ಇದೆ ಅಂತಲೇ ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದು. ನಿಮಗೆಲ್ಲ ಗೊತ್ತಿದೆ, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಎರಡನೇ ಮೆಥಡ್ ಬಗ್ಗೆ ಹೇಳ್ತೀನಿ. ಮೋಸ್ಟ್ ಪ್ರಾಬೆಬಲ್ ಆನ್ಸರ್ ಮೆಥಡ್ ಏನಿದೆ ಅಲ್ಲಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ದ ಬ್ಲೈಂಡ್ ಬಾಯ್ ಈಸ್ ಅ ಪೋಯಮ್ ರಿಟನ್ ಬೈ ಡ್ಯಾಶ್ ಡ್ಯಾಶ್ ಅಂತ ಇದೆ. ನೋಡಿ ಪ್ರಶ್ನೆ, ಅ ಬ್ಲೈಂಡ್ ಬಾಯ್ ಈಸ್ ಎ ಪೋಯಮ್ ರಿಟನ್ ಬೈ ಡ್ಯಾಶ್ ಡ್ಯಾಶ್. ಬ್ಲೈಂಡ್ ಬಾಯ್ ಅಂತಕ್ಕಂಥ ಕವನವನ್ನು ಇವರಿಂದ ಬರೆಯಲ್ಪಟ್ಟಿದೆ. ಆಪ್ಷನ್ ಎ ವಿಲಿಯಂ ಶೇಕ್ಸ್ಪಿಯರ್, ಆಪ್ಷನ್ ಬಿ ರಸ್ಕಿನ್ ಬಾಂಡ್, ಸಿ ವಿ ಕೆ ಗೋಕಾಕ್, ಡಿ ಕಾಲಿ ಸೀಬರ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಾವೀಗ ಯಾವ ಮೆಥಡ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಮೋಸ್ಟ್ ಪ್ರಾಬೆಬಲ್ ಆನ್ಸರ್ ಮೆಥಡ್. ಏನು ಮಾಡಬೇಕೀಗ, ಮೊದಲನೇದಾಗಿ ನಾವು ನೋಡಬೇಕು. ಆಪ್ಷನ್ ಎ ವಿಲಿಯಂ ಶೇಕ್ಸ್ಪಿಯರ್ ಅಂತ ಇದೆ. ವಿಲಿಯಂ ಶೇಕ್ಸ್ಪಿಯರ್ ಅವರು ಕ್ವಾಲಿಟಿ ಆಫ್ ಮರ್ಸಿ ಬರೆದಿದ್ದಾರೆ. ಈಗ ನೋಡಿ, ನಿಮಗೆ ಎ ಬಿ ಸಿ ಡಿಯಲ್ಲಿ ಕೊಟ್ಟಂಥ 4 ಪೊಯೆಟ್ಗಳು ನಿಮ್ಮ SSLCಗೆ ಪೊಯಮ್ಗಳನ್ನ ಬರೆದಿದ್ದಾರೆ. ಹೌದಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಲಿಯಂ ಶೇಕ್ಸ್ಪಿಯರ್ ಏನು ಬರೆದಿದ್ದಾರೆ? ಕ್ವಾಲಿಟಿ ಆಫ್ ಮರ್ಸಿ ಬರೆದಿದ್ದಾರೆ. ಓಕೆ, ಅದು ಆನ್ಸರ್ ಆಗುತ್ತಾ? ಪ್ರಾಬೆಬಲ್ ಆನ್ಸರ್ ಆಗೋದೇ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಆದಾಗ ನಮ್ಗೆ ಏನು ಬರ್ತಾರೆ? ಮರದ ಮೇಲೆ ಒಂದು ಮನೆಯಲ್ಲಿ ಒಂದು ಅಜ್ಜಿ. ಓಕೆ, ಅಂದರೆ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ಓಕೆ, ಅದು ನೋಡೋಣ. ಸಿ ನೋಡಿ, ವಿ ಕೆ ಗೋಕಾಕ್ ಅಂತ ಇದೆ. ಸೊ ವಿ ಕೆ ಗೋಕಾಕ್ ಅಂದಾಗ ನಮಗೆ ಮದರ್ ಇಂಡಿಯಾ ನೆನಪು ಬರ್ತಾರೆ, ದ ಸಾಂಗ್ ಆಫ್ ಇಂಡಿಯಾ. ಓಕೆನಾ? ಸೊ ನೋಡಿ, ಎಲ್ಲ ಗೊತ್ತಾಯ್ತು ನಮಗೆ. ವಿಲಿಯಂ ಶೇಕ್ಸ್ಪಿಯರ್ ಕ್ವಾಲಿಟಿ ಆಫ್ ಮರ್ಸಿ ಗೊತ್ತಾಯಿತು, ರಸ್ಕಿನ್ ಬಾಂಡ್ ಅವರು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅಂತ ಗೊತ್ತಾಯಿತು, ವಿ ಕೆ ಗೋಕಾಕ್ ಅವರು ಬರೆದಿದ್ದು ದಿ ಸಾಂಗ್ ಆಫ್ ಇಂಡಿಯಾ ಅಂತ ಗೊತ್ತಾಯಿತು. ನಮಗೀಗ ಕಾಲಿ ಸೀಬರ್ ಬಂದರು. ಕಾಲಿ ಸೀಬರ್ ಮೋಸ್ಟ್ ಪ್ರಾಬೆಬಲ್ ಆನ್ಸರ್ ಆಗುತ್ತೆ. ಯಾಕೆ ಮೋಸ್ಟ್ ಪ್ರಾಬೆಬಲ್ ಆನ್ಸರ್ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬ್ಲೈಂಡ್ ಬಾಯ್ ಬರೋದೇ ಇಲ್ಲ, ಕ್ವಾಲಿಟಿ ಆಫ್ ಮರ್ಸಿ ಬರೆದಿದ್ದಾರೆ. ರಸ್ಕಿನ್ ಬಾಂಡ್ ಅವರು ಕೂಡ ಕ್ವಾಲಿಟಿ ಆಫ್ ಮರ್ಸಿ ಬರೆದಿಲ್ಲ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಬರೆದಿದ್ದಾರೆ. ಸೊ ಕಾಲಿ ಸೀಬರೇ ಈಗ ನಾವು ಆನ್ಸರ್ನ ಹಾಕಬೇಕು. ಈ ಥರ ಮೋಸ್ಟ್ ಪ್ರಾಬೆಬಲನ್ನು ಗೆಸ್ ಮಾಡಬೇಕು. ಇದು ಎರಡನೇ ಮೆಥಡ್, ಗೆಸ್ ಮಾಡೋದು ಯಾವ ಆನ್ಸರ್ ನಮಗೆ ಸಮೀಪ ಆಗುತ್ತೆ. ನೋಡಿ, ವಿಲಿಯಂ ಶೇಕ್ಸ್ಪಿಯರ್ ಕ್ವಾಲಿಟಿ ಆಫ್ ಮರ್ಸಿ ಕೂಡ ಅಲ್ಲೇ ಇದೆ ಪೊಯಮ್, ಎಲ್ಲ ಪೊಯಮ್ಗಳು ನಿಯರಾಗೇ ಇವೆ. ಬಟ್ ನಮಗೆ ಅದರಲ್ಲಿ ಅತಿ ನಿಯರವಾದದ್ದು ಯಾವುದು? ಕಾಲಿ ಸೀಬರ್. ಓಕೆ, ಇದು ನಾವು ಮೋಸ್ಟ್ ಪ್ರಾಬೆಬಲ್ ಆನ್ಸರಿಂಗ್ ಮೆಥಡ್ ಅಂತ ಹೇಳ್ತೀವಿ. ಈ ಥರ ನಾವು ಮೋಸ್ಟ್ ಪ್ರಾಬೆಬಲ್ ಆನ್ಸರನ್ನು ಗೆಸ್ ಮಾಡಿ ಕೂಡ ನಾವು ಬರಿಬೋದು. ಇದು ಎರಡನೇ ಮೆಥಡ್. ಓಕೆ, ಎರಡನೇ ಮೆಥಡ್ ಹೇಗೆ ಅನ್ನಿಸ್ತು? ಈಸಿಯಾಗಿದೆ. ಎರಡನೇ ಮೆಥಡ್ ಒಂದನೇ ಮೆಥಡ್ಗಿಂತಲೂ ವ್ಯತ್ಯಾಸ ಇದೆ. ಒಂದನೇ ಮೆಥಡ್ ಏನಿತ್ತಂದರೆ ನಮಗೆ ಯಾವುದು ಆಗೋದಿಲ್ಲೋ ಅದನ್ನು ಬಿಡ್ತಿದ್ದೀವಿ, ಅದನ್ನು ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಿದ್ವಿ. ಬಟ್ ಎರಡನೇ ಮೆಥಡ್ಗೆ ಏನು ವ್ಯತ್ಯಾಸ ಅಂದರೆ ಎರಡನೇ ಮೆಥಡಲ್ಲಿ ನಿಯರಾದ ಆನ್ಸರನ್ನು ಗೆಸ್ ಮಾಡ್ತಾ ಹೋಗ್ತೀವಿ, ರೂಲನ್ನು ನೆನ್ಪು ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇರ್ತೀವಿ. ಇನ್ನು ಕೊನೆದು ಉಳಿತು. ಕೊನೆದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಮೂರನೇದರಲ್ಲಿ ಏನಿದೆ ಅಂದರೆ ಮೊದಲನೇ ಮೆಥಡ್ ಮತ್ತು ಎರಡನೇ ಮೆಥಡ್ ನೋಡಿದಾಗ ನಾವು ಸ್ವಲ್ಪ ಮಟ್ಟಿಗಾದರೂ ಓದ್ಕೊಂಡ್ರೆ ನಾವು ಈ ಎರಡು ಮೆಥಡನ್ನು ಅಪ್ಲೈ ಮಾಡ್ಕೋಬೋದು. ಏನಾದರೂ ಸ್ವಲ್ಪ ಒಂದೋ ಎರಡೋ ಕ್ವಶನ್ ನಮಗೆ ಬರಲಿಲ್ಲ ಅಂದರೆ ಈ ಮೆಥಡ್ ಅಪ್ಲೈ ಮಾಡ್ಕೋಬೋದು. ಯಾವುದು? 1 ಮತ್ತು 2 ನಾವು ಪ್ರಿಪೇರ್ ಆದವರಿಗೆ. ಬಟ್ ನಾವು ಏನೂ ಪ್ರಿಪೇರ್ ಆಗಿಲ್ಲ, ನಾನು ಚೆನ್ನಾಗಿ ಓದೇ ಇಲ್ಲ, ಸ್ಕೂಲಿಗೆ ಹೋಗಿಲ್ಲ, ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿಲ್ಲ, ನನಗೆ ಓದೋದ್ರಲ್ಲ ಆಸಕ್ತಿ ಇಲ್ಲ, ಬಟ್ ಎಕ್ಸಾಮ್ ಸಮೀಪ ಬಂದಿವೆ, ಏನು ಮಾಡಬೇಕು ಅಂತ ಎದೆ ಡವಾ ಅಂತ ಹೊಡೆಯುತ್ತಿರುತ್ತೆಲ್ಲ. ನೋ, ಆ ಥರ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಾವು ಭಯಪಟ್ಟು ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೋಬಾರ್ದು. ಸ್ವಾಮಿ ವಿವೇಕಾನಂದವರು ಯಾವಾಗಲೂ ಒಂದು ಅದ್ಭುತವಾದ ಮಾತನ್ನು ಹೇಳ್ತಿದ್ರು. ಸ್ವಾಮಿ ವಿವೇಕಾನಂದ ಬಗ್ಗೆ ತುಂಬ ಗೊತ್ತಿದೆ ನಿಮಗೆ. ನಾನು ಯಾಕೆ ಸ್ವಾಮಿ ವಿವೇಕಾನಂದ ಬಗ್ಗೆ ಪದೇ ಹೇಳ್ತಂದರೆ ನಮ್ಮ ಭಾರತದ ಉತ್ಸಾಹದ ಚಿಲುಮೆ, ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಚಿಲುಮೆ ಅಂತ ಅವರನ್ನು ಕರಿತೀವಿ. ಸ್ವಾಮಿ ವಿವೇಕಾನಂದರ ಮಾತುಗಳು, ಅವರು ಬರೆದಂಥ ಒಂದೊಂದು ಪದ ಕೂಡ ನಾವು ಕೇರ್ಫುಲ್ಲಾಗಿ ಓದ್ಕೋಬೇಕು. ಅದರಲ್ಲಿ ವಿದ್ಯಾರ್ಥಿ ಜೀವನದಂತೂ ನೀವೆಲ್ಲರೂ ಓದ್ಕೊಳ್ಳೇಬೇಕು. ಯಾಕಂದರೆ
ಅವ್ರ ಪುಸ್ತಕವನ್ನು ಯಾರು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿರ್ತೀರೋ ಜೀವನದಲ್ಲಿ ಖಂಡಿತವಾಗೂ ಯಶಸ್ವಿ ಆಗೇ ಆಗ್ತೀರಾ. ಸ್ವಾಮಿ ವಿವೇಕಾನಂದರ ಅವರನ್ನು ಓದಿದಂಥ, ಅವರನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ ಜೀವನದಲ್ಲಿ ಇಲ್ಲಿವರೆಗೆ ಫೇಲ್ ಆಗಿಲ್ಲ, ಆಗೋದು ಇಲ್ಲ. ಸೊ ನಿಮ್ಮ ಸಾಧ್ಯ ಆದರೆ SSLC ಎಕ್ಸಾಮ್ ಮುಗಿದ ನಂತರ ಸ್ವಾಮಿ ವಿವೇಕಾನಂದರ ಬಗ್ಗೆ, ಜೀವನದ ಬಗ್ಗೆ ಒಳ್ಳೆಯ ಪುಸ್ತಕಗಳನ್ನು ತೆಗೆದುಕೊಂಡು ಸ್ವಲ್ಪ ಓದಿ, ಒಂದೆರಡು ಪುಸ್ತಕವನ್ನು ಓದಿ ನೋಡಿ. ಒಂದು ಬಾರಿ ನೀವು ಸ್ವಾಮಿ ವಿವೇಕಾನಂದರ ನಿಮ್ಮ ಒಳಗಡೆ ಹೊಕ್ಕಿಸ್ಕೊಂಡ್ರೆ ಅಂದರೆ ಸಾಕು, ನೀವು ಎಷ್ಟು ಎತ್ತರಕ್ಕೆ ಬೆಳೆದುಬಿಡ್ತೀರಾ, ನಿಮ್ಮನ್ನು ಹಿಡಿಯೋರೇ ಯಾರೂ ಇರಲ್ಲ, ಅಷ್ಟು ಎಷ್ಟರ ಮಟ್ಟಿಗೆ ಬೆಳಿತೀರಾ. ಆಕಾಶದ ಎತ್ತೆತ್ತರಕ್ಕೆ ಬೆಳಿತೀರಾ, ಸಾಗರದಷ್ಟು ವಿಶಾಲವಾಗಿ ಬೆಳಿತೀರಾ, ಭೂಮಿಯಷ್ಟು ಸಹನಶೀಲತೆ ನಿಮ್ಮ ಹತ್ರ ಬರುತ್ತೆ. ಸೊ ಅಂಥ ಅಗಾಧವಾದ ಶಕ್ತಿ ನಿಮಗೆ ಬರಬೇಕಂದ್ರೆ ಸ್ವಾಮಿ ವಿವೇಕಾನಂದರ ತತ್ವಗಳನ್ನ ಓದ್ಕೊಳ್ಳಿ, ಅವರ ಪ್ರವಚನಗಳನ್ನು ಕೇಳ್ಕೊಳ್ಳಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಗೂಗಲಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ನೋಡಿ ಕಲ್ತ್ಕೊಳ್ಳಿ. ನಾವೀಗ ಮೂರನೇ ಮೆಥಡ್ಗೆ ಹೋಗ್ತಿದ್ವಿ. ಸೊ ಮೂರನೇ ಮೆಥಡ್ ಯಾವುದಂದರೆ ಬ್ಲೈಂಡ್ ಆನ್ಸರಿಂಗ್ ಮೆಥಡ್. ಬ್ಲೈಂಡ್ ಅಂದರೆ ಕುರುಡ. ಬ್ಲೈಂಡ್ ಮೆಥಡಿಂಗ್ ಆನ್ಸರ್ ಅಂದರೆ ನನಗೆ ಯಾವುದೂ ಉತ್ತರ ಗೊತ್ತಿಲ್ಲ, ಬ್ಲೈಂಡಾಗಿ ಹಾಕೋದು. ನೋಡಿ, ನೀವು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ, ಯಾವುದೇ ಕೋರ್ಟಲ್ಲಿ ನೋಡಿರ್ತೀರ, ಅಲ್ಲಿ ನ್ಯಾಯದೇವತೆ ಒಂದು ಸ್ಟ್ಯಾಚ್ಯೂ ಇರುತ್ತೆ. ನ್ಯಾಯದೇವತೆ ಕಣ್ಣಿಗೆ ಒಂದು ಬ್ಲ್ಯಾಕ್ ಆದ ಪಟ್ಟಿಯನ್ನು ಕಟ್ಟಿರ್ತಾರೆ, ಕೈಯಲ್ಲಿ ಒಂದು ತಕ್ಕಡಿಯನ್ನು ಹಿಡಿದಿರ್ತಾರೆ. ಹೌದಾ? ಈ ಥರ ತಕ್ಕಡಿಯನ್ನು ಹಿಡಿದ್ರೆ ನೋಡ್ತಾರೆ ಈ ಥರ. ಎಸ್, ಅಂದರೆ ನ್ಯಾಯದೇವತೆಗೆ ಏನೂ ನೋಡಿರಲ್ಲ, ಆದರೂ ಕೂಡ ಸಾಕ್ಷಿಗಳ ಮೂಲಕ, ಕೆಲವೊಂದು ಎವಿಡೆನ್ಸ್ಗಳ ಮೂಲಕ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ ಸರಿಯಾಗಿ ತಕ್ಕಡಿಯಲ್ಲಿ ತೂಗಿ ನೋಡ್ತಾರೆ. ಹೌದಾ? ಸೊ ನಾವು ಕೂಡ ಬ್ಲೈಂಡಾಗಿ ಒಂದು ಆನ್ಸರನ್ನು ಗೆಸ್ ಮಾಡ್ಬೋದು. ನಾವು ಏನೂ ಓದೇ ಇಲ್ಲ, ಅಥವಾ ಓದಿದ್ರು ಕೂಡ ಆ ಪ್ರಶ್ನೆ ನಾನು ಓದಿಲ್ಲ, ಅದು ನನಗೆ ಉತ್ತರನೇ ಟೋಟಲಿ ಗೊತ್ತಿಲ್ಲ, ಎಲಿಮಿನೇಷನ್ ಮೆಥಡ್ ಮಾಡಿದ್ರು ನನಗೆ ಆನ್ಸರ್ ಸಿಗ್ತಾ ಇಲ್ಲ, ಅಥವಾ ಮೋಸ್ಟ್ ಪ್ರಾಬೆಬಲ್ ಟೆಕ್ನಿಕ್ ಅಪ್ಲೈ ಮಾಡಿದ್ರು ನನಗೆ ಆನ್ಸರ್ ಸಿಗ್ತಾ ಇಲ್ಲ ಅಂದಾಗ ಈ ಟೆಕ್ನಿಕನ್ನು ಫಾಲೋ ಮಾಡಬೇಕು. ಟೆಕ್ನಿಕ್ ನಂಬರ್ 3, ಬ್ಲೈಂಡ್ ಆನ್ಸರಿಂಗ್ ಮೆಥಡ್. ಸೊ ಏನಿದೆ ಬ್ಲೈಂಡ್ ಆನ್ಸರಿಂಗ್ ಮೆಥಡ್? ಏನು ಬ್ಲೈಂಡ್ ಅಂದರೆ ಕುರುಡಾಗಿ ಆನ್ಸರನ್ನು ಹಾಕೋದು. ನಾನು ಕುರುಡ ಇದ್ದೀನಿ, ಏನು ಕಾಣ್ತಾ ಇಲ್ಲ, ಎ ಹಾಕಲೋ, ಬಿ ಹಾಕಲೋ, ಸಿ ಹಾಕಲೋ, ಡಿ ಹಾಕಲೋ, ಸೊ ಯಾವುದೋ ಒಂದು ಹಾಕೋದು. ದ್ಯಾಟ್ ಈಸ್ ದ ಬ್ಲೈಂಡ್ ಆನ್ಸರಿಂಗ್ ಮೆಥಡ್. ಯಾವುದು ಹಾಕೋದು ಅಂದರೆ ರಾಂಗಾಗಿ ಹಾಕಿ ಬರೋದಲ್ಲ. ಏನು ಮೆಥಡಲ್ಲಿ ಅಂದರೆ, ಈಗ ಯಾವುದು ಗೊತ್ತಿಲ್ಲ ಅಂದರೆ ಬಿಟ್ಟು ಬರೋದು ತಪ್ಪಾಗ್ತದೆ. ನೋಡಿ, ನಮಗೆ ಎ ಬಿ ಸಿ ಡಿ ಅಂತ 4 ಕೊಟ್ಟಿರ್ತಾರೆ, 4ರಲ್ಲಿ ಒಂದು ಸರಿ ಇದೆ ಅಂತ ನಮ್ಗೆ ಗೊತ್ತಿದ್ದರೂ ಕೂಡ ನಾವು ಏನೂ ಹಾಕಲೇ ಇಲ್ಲ, ಯಾವುದೇ ಸೇಡೆ ಮಾಡಲಿಲ್ಲ, ಆ ಕ್ವಶನನ್ನು ಹಾಗೆ ಬಿಟ್ಟು ಬಂದ್ವಿ ಅಂದರೆ ನಿಮಗೆ ಖಂಡಿತವಾಗಿ 100% ಅಂಕನೇ ಸಿಗೋದಿಲ್ಲ ಆ ಪ್ರಶ್ನೆಗೆ. ಎಸ್, ಬಟ್ ಎ ಬಿ ಸಿ ಡಿ ಯಾವುದಾದ್ರೂ ಒಂದನ್ನು ಟಿಕ್ ಮಾಡಿ ಬನ್ನಿ, ಬೈ ಚಾನ್ಸ್ ಯಾವುದಾದ್ರೂ ಒಂದು ಸರಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ಮೊದಲನೇ ಪೇಪರಲ್ಲಿ ನಮಗೆ 3 ವಿಷಯ ಇರುತ್ತೆ, ಕೋರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು. ಒಟ್ಟು 120 ಕ್ವೆಶನ್ಸ್ ಇರುತ್ತೆ. 120 ಕ್ವೆಶನ್ಸಲ್ಲಿ ನೀವು ಸುಮ್ಮನೆ ಏನೂ ಓದೇ ಇಲ್ಲ ಅಂತ ತಿಳ್ಕೊಳ್ಳಿ, 1ರಿಂದ 120ರವರೆಗೆ ಎಲ್ಲವೂ ಅಂದಾಜಾಗಿ ಗೆಸ್ ಮಾಡಿ ನೀವು ಬ್ಲೈಂಡಾಗಿ ಸುಮ್ಮನೆ ಯಾವುದೋ ಒಂದು ಟಿಕ್ ಮಾಡ್ತಾರೆ, ಏನೋ ಬಿನೋ ಸಿನೋ ಎಲ್ಲವನ್ನೇ ಟಿಕ್ ಮಾಡಿ ಬಂದಾಗ ನಿಜವಾಗ್ಲೂ ಏನೂ ಇಲ್ಲ ಅಂದರೆ ಕನಿಷ್ಠ ಅಂದರೂ 25ರಿಂದ 30 ಆನ್ಸರ್ ಆದ್ರೆ ಉತ್ತರ ಮಾರ್ಕ್ಸ್ ಆದರೂ ನೀವು ಪಡ್ಕೋತೀರಾ. ಯಾಕಂದರೆ 4ರಲ್ಲಿ ಒಂದು ಉತ್ತರ ಇದ್ದೇ ಇರುತ್ತೆ. ಸೊ ಯಾವುದಾದ್ರೂ ಒಂದು ಟಿಕ್ ಆಗ್ಬೋದು ಬ್ಲೈಂಡಾಗಿ. ಎಸ್, ಅದನ್ನೇ ನಾವು ಬ್ಲೈಂಡ್ ಆನ್ಸರಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅಂದರೆ ಇದನ್ನು ಹೇಳ್ತಕ್ಕಂಥ ಟೆಕ್ನಿಕ್ 3 ಏನಂದರೆ, ಯಾವುದೇ ಕಾರಣಕ್ಕೂ 120 ಪ್ರಶ್ನೆಯಲ್ಲಿ ಒಂದು ಕೂಡ ಬಿಟ್ಟು ಬರಬಾರ್ದು. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರೂಲ್ಸ್ ಏನಿರುತ್ತೆ ಅಂದರೆ, ಆನ್ಸರ್ ತಪ್ಪಾದರೆ 0.25 ಅಂಕವನ್ನು ಕಳೀತಾರೆ. ಅಂದರೆ 1 ಅಂಕದಲ್ಲಿ 4 ಭಾಗ ಕಳೀತಾರೆ, ಮೈನಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು 1ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹಾಕಿದ್ದೀನಿ, 2ನೇ ಪ್ರಶ್ನೆಗೆ ತಪ್ಪು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನನಗೆ ಅಂಕ ಎಷ್ಟಾಗುತ್ತೆ? 1 ಸಿಗೋದಿಲ್ಲ. 1ನೇ ಪ್ರಶ್ನೆಯಲ್ಲಿ 1 ಅಂಕ ಸಿಕ್ಕಿರುತ್ತೆ. 2ನೇ ಪ್ರಶ್ನೆ ತಪ್ಪು ಹಾಕಿದ ಸಲುವಾಗಿ ನನಗೆ -2.5 ಮೈನಸ್ ಆಗುತ್ತೆ. ಅಂದರೆ ನನಗೆ ಎಷ್ಟು ಅಂಕ ಸಿಕ್ಕಂಗಾಯಿತು? 1ರಲ್ಲಿ -2.5 ಮಾಡಿದಾಗ 0.75 ಆನ್ಸರ್ ನಮಗೆ ಅಂಕ ಸಿಗುತ್ತೆ. ಅದು ಜಾಬಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ರೂಲ್ಸ್ ಇರುತ್ತೆ. ಬಟ್ ನಿಮಗೆ SSLC ಎಕ್ಸಾಮ್ಗೆ ಯಾವುದೇ ನೆಗೆಟಿವ್ ಅಂಕಗಳು ಇರೋದಿಲ್ಲ. ತಪ್ಪು ಉತ್ತರ ಹಾಕಿದರೆ ನಿಮ್ಗೆ ಅಂಕಗಳು ಕಟ್ ಮಾಡೋದಿಲ್ಲ. ಇದು ತುಂಬ ಬೆನಿಫಿಟ್ ಆದಂಥ ಒಂದು ನಿಮಗೆ ಇದೆ. ಒಂದು ವೇಳೆ ನೆಗೆಟಿವ್ ಮಾರ್ಕಿಂಗ್ ಇದ್ದರೆ ನೀವು ತಪ್ಪು ಉತ್ತರ ಹಾಕಿದ್ರೆ ತುಂಬ ಕಷ್ಟ ಇತ್ತು, ಮೈನಸ್ ಆಗ್ತಾಯಿತ್ತು. ಬಟ್ ಇಲ್ಲಿ ಆ ಥರ ಯಾವುದೇ ಮೈನಸ್ ಅಂಕ ಇಲ್ಲ. ಸೊ ಮೈನಸ್ ಇಲ್ಲ, ತಪ್ಪು ಉತ್ತರ ಹಾಕಿದ್ರೂ ಕೂಡ ನಿಮಗೆ ಅಂಕ ಕಟ್ ಮಾಡೋದಿಲ್ಲ ಅಂದಮೇಲೆ ಯಾಕೆ ನಾವು ಸುಮ್ಮನೆ ಬ್ಲ್ಯಾಂಕಾಗಿ ಬಿಟ್ಟು ಬರಬೇಕು? ಬ್ಲ್ಯಾಂಕಾಗಿ ಬಿಟ್ಟು ಬರೋದು ತುಂಬ ದೊಡ್ಡ ತಪ್ಪು. 1ರಿಂದ 120ರವರೆಗೆ ಪ್ರತಿಯೊಂದು ಪ್ರಶ್ನೆಯನ್ನು ಆನ್ಸರ್ ಹಾಕಿ ಬರಲೇಬೇಕು. ಯಾವುದಾದ್ರೂ ಹಾಕಿ, ಎ ಹಾಕಿದ್ರೆ ಎ ಹಾಕಿ, ಬಿ ಇದ್ರೆ ಬಿ ಹಾಕಿ, ಸಿ ಇದ್ರೆ ಸಿ ಹಾಕಿ, ಡಿ ಇದ್ರೆ ಡಿ ಹಾಕಿ. ನೋಡಿ, ಓದ್ಕೊಳ್ಳಿ, ಒಂದು ಬಾರಿ ಟ್ರೈ ಮಾಡಿ. ಯಾವುದಾದ್ರೂ ಮೆಥಡ್ ನಿಮ್ಗೆ ಆನ್ಸರ್ ಸಿಗುತ್ತಾ ನೋಡಿ. ಕೊನೆಗೆ ಏನೂ ಸಿಗಲಿಲ್ಲ ಅಂದರೆ
ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರೇ, ನಾನು ಯಾವುದಾದ್ರೂ ಒಂದು ಹಾಕ್ತಾ ಇದ್ದೀನಪ್ಪ, ಸರಿ ಆಗಲಿ ಅಂತ ಸುಮ್ಮನೆ ಒಂದು ಕಾನ್ಫಿಡೆನ್ಸ್ದಿಂದ ಎ ಹಾಕ್ಲಾ, ಬಿ ಹಾಕ್ಲಾ, ಸಿ ಹಾಕ್ಲಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ಒಂದನ್ನು ಹಾಕಿಬಿಡಿ. ಸರಿಯಾದರೆ 1 ಅಂಕ, ತಪ್ಪಾದರೆ ನೋ ಪ್ರಾಬ್ಲಮ್, ಲಾಸ್ ಅಂತೂ ನಿಮ್ಗೇನಾಗ್ತಾ ಇಲ್ಲ. ಎಸ್, ದ್ಯಾಟ್ ಈಸ್ ದ ಬ್ಲೈಂಡ್ ಆನ್ಸರಿಂಗ್ ಮೆಥಡ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ವೆಶ್ಚನ್ ನಂಬರ್ 5. Poet V.K. Gokak felt querulous. Here, querulous means dash dash. ನೋಡಿ, ಇದು ಸಾಂಗ್ ಆಫ್ ಇಂಡಿಯಾದಿಂದ ಒಂದು ಪ್ರಶ್ನೆ. ಇಲ್ಲಿ ಕ್ವ್ಯಾರಲೆಸ್ ಅಂತಕ್ಕಂಥ ಪದದ ಅರ್ಥ ಕೇಳ್ತಾ ಇದ್ದಾರೆ. ದಿಸ್ ಆಪ್ಷನ್ ಎ ವಿ ಪಿ, ಆಪ್ಷನ್ ಬಿ ಆ್ಯಮಿಯೇಬಲ್, ಆಪ್ಷನ್ ಸಿ ಚಮ್ಮಿ, ಆಪ್ಷನ್ ಡಿ ಸ್ಮೂತಿ ಅಂತ 4 ಇದೆ. ನೋಡಿ, ಪ್ರಶ್ನೆ ತುಂಬ ಟಫ್ ಆಗಿದೆ. ಕ್ವ್ಯಾರಲೆಸ್ ಉತ್ತರ ಗೊತ್ತಿಲ್ಲ. ನಮಗೆ ಕನ್ನಡದಲ್ಲಿ ಗೊತ್ತಿರ್ಬೋದು, ಬಟ್ ನಮಗೆಲ್ಲ ಆಪ್ಷನ್ಸಲ್ಲಿ ಕನ್ನಡ ಕೊಟ್ಟಿರಲ್ಲ. ಈಗ ಕೆಲವೊಂದು ಸ್ಟೂಡೆಂಟ್ಗೆ, ನಮ್ಮ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಉತ್ತರ ಗೊತ್ತಿರುತ್ತೆ, ಕನ್ನಡದಲ್ಲಿ ಗೊತ್ತಿರುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ಅದಕ್ಕೆ ಏನು ಅನ್ಬೇಕು, ಕ್ವ್ಯಾರಲೆಸ್ಗೆ ಏನು ಅಂತಾರೆ, ಮತ್ತೊಂದು ಪದ ಏನು, ಸಮಾನಾರ್ಥಕ ಪದ ಏನು ಅಂತ ಗೊತ್ತಿರೋದಿಲ್ಲ. ಸೊ ಈಗ ನಮ್ಗೆ ಗೊತ್ತಿಲ್ಲ ಅಂದರೆ ನಾನು ಈಗ 5ನೇ ಪ್ರಶ್ನೆ ಬಿಟ್ಟು ಬರಲಾ? ನೋ, ಬಿಟ್ಟು ಬರೋ ಬದಲಿ ನಾವು ಏನು ಮಾಡಬೇಕು, ಎನಾ, ಬಿನಾ, ಸಿನಾ, ಡಿನಾ ಅಂತ ಯಾವುದಾದ್ರೂ ಒಂದು ಹಾಕಿ ಬನ್ನಿ. ಯಾವುದಾದ್ರೂ ಹಾಕಿ, ಆದಷ್ಟು ಬಿ ಮತ್ತು ಸಿಗಳನ್ನು ಜಾಸ್ತಿ ಹಾಕಿ. ಯಾಕಂದರೆ ನಾವು ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನೀವು ಯಾವುದಾದ್ರೂ CET-ಗಾನ ನೀವು ಕ್ವಿಝಲ್ಲಿ ನೀವೆಲ್ಲ ಅಟೆಂಡ್ ಆಗಿರ್ತಾರೆ. ಕ್ವಿಝ್ ಏರಿಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಯೂಟ್ಯೂಬಲ್ಲಿ ಸಾಕಷ್ಟು ಕ್ವಿಜ್ಗಳನ್ನು ಮಾಡಿದ್ದೀನಿ. ನಮ್ಮ ಒಂದು ಸ್ಕೋರಿಂಗ್ ಟಾರ್ಗೆಟಲ್ಲಿ ಕೂಡ, ವೆಬ್ಸೈಟಲ್ಲಿ ಕೂಡ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ನೀವೆಲ್ಲ ಟಿಕ್ ಮಾಡೋ ಟೈಮಲ್ಲಿ ನೀವೆಲ್ಲ ಆನ್ಸರ್ಗಳನ್ನು ನೋಡಿರ್ಬೋದು. ಸಾಕಷ್ಟು ಜಾಸ್ತಿ ಯಾವಾಗಲೂ ಬಿ ಮತ್ತು ಸಿಗಳು ಜಾಸ್ತಿ ಇರುತ್ತೆ. ಸೊ ಅವುಗಳನ್ನು ಹಾಕಿ ಬನ್ನಿ. ಏನೂ ಹಾಕ್ಬೋದು, ಡಿನೂ ಹಾಕ್ಬೋದು, ಇಲ್ಲ ಅಂತಲ್ಲ, ಬಟ್ ಮ್ಯಾಕ್ಸಿಮಮ್ ಸಿ ಮತ್ತು ಬಿಗಳು ಜಾಸ್ತಿ ಇರೋದ್ರಿಂದ ಅವುಗಳಲ್ಲಿ ಯಾವುದಾದ್ರೂ ಒಂದು ಹಾಕಿ ಬನ್ನಿ. ಲಕ್, ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ ಅಂಕ ಸಿಗುತ್ತೆ, ಸರಿಯಾಗಿದ್ದರೆ. ತಪ್ಪಾಗಿದ್ದರೆ ನೋ ಪ್ರಾಬ್ಲಮ್, ಹೇಗಾದರೂ ನೀವು 1 ಅಂಕ ಹೋಗ್ತಾ ಇದೆ. ಸುಮ್ಮನೆ ಬಿಟ್ಟು ಬರೋಕ್ಕಿಂತ ಟ್ರೈ ಮಾಡಬೇಕು. ಅದೇನೋ ಅಂತಾರಲ್ಲ ನೋಡಿ, ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ನನಗೆ ಫೈಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ, ನಾನು ಸೋಲ್ತೀನಿ ಅಂತ ನನಗೆ ಗೊತ್ತಿದೆ, ಹಾಗಂತ ಹಿಂಜರಿಯೋದು ಬೇಡ. ಒಂದಾದರೂ ಏಟ ಹೊಡೆದು ಬರ್ತೀನಿ ನಾನು. ಆತ 5 ಏಟ ಹೊಡೆದ್ರೆ ನಾನು ಅಟ್ಲೀಸ್ಟ್ ಒಂದಾದರೂ ಹೊಡಿತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು. ನೋಡಿ, ಚಿಕ್ಕ ಇರುವೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ತುಳಿದೀವಿ ಅಂದರೆ ಅದು ನಮ್ಮನ್ನು ಕಚ್ಚಲಿಕ್ಕೆ ಟ್ರೈ ಮಾಡುತ್ತೆ. ನೋಡಿ, ನಮ್ಮ ಶರೀರ ಎಷ್ಟು, ಇರುವೆ ಸೈಜ್ ಎಷ್ಟು ಹೇಳಿ. ಇರುವೆ ಇಷ್ಟೇ ಇರುತ್ತೆ, ಬಟ್ ನಾವು ಇಷ್ಟು ದೊಡ್ಡ ಶರೀರದವರು. ನಾವು ಅದ್ರ ಪಕ್ಕದಕ್ಕೆ ನಾವು ಏನಾದ್ರು ಡಿಸ್ಟರ್ಬ್ ಮಾಡಿದ್ದೀವಿ ಅಂದರೆ ಅದು ಏನು ಮಾಡುತ್ತೆ, ಅದು ಗೊತ್ತಿರುತ್ತೆ ನಾನು ಇಷ್ಟೇ ಇದ್ದೀನಿ, ಆತ ತುಂಬ ದೊಡ್ಡದಿದ್ದಾನೆ, ಮನಸ್ಸು ಮಾಡಿದ್ರೆ ಉಫ್ ಅಂತ ಉದುರಿ ಸಾಕು, ನಾನು ಹಾರು ಹೋಗ್ತೀನಿ ಅಂತ ಅದು ಗೊತ್ತಿರುತ್ತೆ. ಆದರೂ ಕೂಡ ತನ್ನ ಪ್ರಯತ್ನ ಬಿಡೋದಿಲ್ಲ, ಅಟ್ಲೀಸ್ಟ್ ಕಚ್ಚಲಿಕ್ಕಾದರೆ ಟ್ರೈ ಮಾಡುತ್ತೆ. ಸೊ ನಾವು ಕೂಡ ಹೇಗೂ ಆನ್ಸರ್ ಗೊತ್ತಿಲ್ಲ, ಅಟ್ಲೀಸ್ಟ್ ಕಚ್ಚೋಕ್ಕೆ ಟ್ರೈ ಮಾಡೋಣ. ಕಚ್ಚೋಕ್ಕಂದ್ರೇನು, ಮತ್ತು OMR ಸೀಟನ್ನು ಕಚ್ಚಂಗಿದ್ರಿ, ಕಚ್ಚಬಾರ್ದು. OMR ಸೀಟಲ್ಲಿ ಸೇಡ್ ಮಾಡೋದು. ಓಕೆ, ಇಷ್ಟನ್ನು ಮಾಡಿದರೆ ಡೆಫಿನೆಟಾಗಿ ನೀವು ಅಂದ್ಕೊಂಡ ಅಂಕವನ್ನು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಇವತ್ತು ಕೊಟ್ಟಂಥ ಟೆಕ್ನಿಕ್ಸ್ ತುಂಬ ಈಸಿಯಾಗಿವೆ, ತುಂಬ ಯೂಸ್ಫುಲ್ ಕೂಡ ಇವೆ. ಈ 3 ಟೆಕ್ನಿಕ್ಸನ್ನು ಫಾಲೋ ಅಪ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಬಿಡಿಸಿ SSLC ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡಿ ಒಳ್ಳೆಯ ಫಲಿತಾಂಶದೊಂದಿಗೆ ನೀವು ನನ್ನ ಮುಂದೆ ಗೋಚರಿಸಬೇಕು ಅಂತ ಒಂದು ಆಸೆ ಇದೆ. ಸೊ SSLC ಎಕ್ಸಾಮ್ ಮುಗಿದ ನಂತರ ನಿಮ್ಮ ಸ್ಕೋರ್ ಎಷ್ಟಾಗಿದೆ, ನಿಮ್ಮ ರಿಸಲ್ಟ್ ಬಂದ ಮೇಲೆ ಎಷ್ಟು ನೀವು ಅಂಕವನ್ನು ಸ್ಕೋರ್ ಮಾಡಿದ್ದೀರಾ ಅಂತ ನಮ್ಮ ಕಾಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ತುಂಬ ಸಂತೋಷ ಅನಿಸುತ್ತೆ, ಯಾಕಂದರೆ 1 ವರ್ಷದಿಂದ ನಿಮಗೆ ನಾನು ಕಲಿಸ್ತಾ ಬಂದಿದ್ದೀನಿ ಯೂಟ್ಯೂಬ್ ಮೂಲಕ. ಸೊ ಆ ಒಂದು ಫಲ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಎಕ್ಸಾಮ್ ತುಂಬ ನಿಯರ್ ಬಂದಿವೆ, ಚೆನ್ನಾಗಿ ಓದ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಭಯ, ಆತಂಕ ಬೇಡ. ನಾನು ಸಾಧಿಸ್ತೀನಿ, ಐ ಕ್ಯಾನ್ ಡೂ ಈಟ್ ಅಂತಕ್ಕಂಥ ಒಂದು ಪಾಸಿಟಿವ್ ಥಾಟ್ದೊಂದಿಗೆ ಎಕ್ಸಾಮ್ಗೆ ಫೇಸ್ ಮಾಡಿ ಎಕ್ಸಾಮ್ನಲ್ಲಿ ಯಶಸ್ವಿ ಆಗಿ ಬನ್ನಿ ಅಂತ ಹೇಳ್ತಾ, ಇನ್ನು ಅಡ್ವಾನ್ಸ್ ಆಗಿ ನಾನು ನಿಮಗೆ ಬೆಸ್ಟ್ ಆಫ್ ಲಕ್ಕನ್ನು ಹೇಳ್ತಿದ್ದೀನಿ. ಏನು ಸರ್, ಇನ್ನೂ 8 ದಿನ ಇವೆ, ಹೀಗೆ ವಿಶ್ ಮಾಡ್ತಾ ಇದ್ದೀರಾ ಅಂತ. ಎಸ್, ಈ ಒಂದು ಕಾನ್ಫಿಡೆನ್ಸ್ ನೀವು ಈಗಲಿಂದೇ ಬಂದರೆ ಡೆಫಿನೆಟಾಗಿ ನೀವು ಅಂದ್ಕೊಂಡ ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ಟೆಕ್ನಿಕ್ಸ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.